ಯು ಅಟ್ರ್ಯಾಕ್ಟ್ ವಾಟ್ ಯು ಆರ್ ಆ್ಯಂಡ್ ನಾಟ್ ವಾಟ್ ಯು ಥಿಂಕ್. ಈ ಸ್ಟೇಟ್ಮೆಂಟ್ನ ತುಂಬ ಸತಿ ಕೇಳಿರ್ತೀರ. ಬಟ್ ಇವತ್ತು ಈ ಸ್ಟೇಟ್ಮೆಂಟ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಯು ವಿಲ್ ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ದಿಸ್ ಆ್ಯಕ್ಚುಲಿ ವರ್ಕ್ಸ್. ಸೊ ನನ್ನ ಆ್ಯಕ್ಷನ್ಸ್, ನನ್ನ ಎನರ್ಜೀಸ್, ನನ್ನ ನೇಚರ್, ನನ್ನ ವೇ ಆಫ್ ಥಿಂಕಿಂಗ್ ನಾನು ಯಾವ ಥರ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಡಿಟರ್ಮೈನ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲನ್ನು ತೊಗೊಳ್ಳೋಣ. ಒಂದು ಕಡೆ ಅ ಬ್ಯೂಟಿಫುಲ್ ಗಾರ್ಡನ್ ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಅ ಗಾರ್ಬೇಜ್ ಡಂಪ್. ಓಕೆ, ಸೊ ಇವಾಗ ಗಾರ್ಡನ್ ನೋಡೋಣ. ಒಂದು ಗಾರ್ಡನ್ ಹೇಗೆ ಅಂತಂದರೆ ಅದನ್ನು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಅದರಲ್ಲಿ ಫ್ರೆಶ್ ಫ್ಲವರ್ಸು, ಗ್ರೀನ್ ಪ್ಲಾಂಟ್ಸು, ಹಾಗೆ ಆ ಟ್ರೂ ಬ್ಯೂಟಿನ ಅಥವಾ ಅದ್ರ ನೇಚರ್ನ ಅಪ್ರಿಷಿಯೇಟ್ ಮಾಡುವಂಥ ಜನನೇ ಆ ಗಾರ್ಡನ್ಗೆ ಬರ್ತಾ ಇರ್ತಾರೆ. ಆ ಗಾರ್ಡನ್ ಯಾವತ್ತೂ ಬಟರ್ಫ್ಲೈಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಥರ ಇರಲ್ಲ. ಇಟ್ ಇಸ್ ಸಿಂಪ್ಲಿ ಇಸ್, ಅದೇ ಅದರ ನೇಚರ್. ಇಟ್ ಜಸ್ಟ್ ಇಸ್ ಬ್ಯೂಟಿಫುಲ್. ಈಗ ಗಾರ್ಬೇಜ್ ಕಡೆಗೆ ಬರೋಣ. ಸೊ ಗಾರ್ಬೇಜ್ ಡಂಪಲ್ಲಿ ಯೂಶಲಿ ಏನಿರುತ್ತೆ? ವೇಸ್ಟ್ ಇರುತ್ತೆ, ಹಾಗೆ ಅನ್ಪ್ಲೆಸೆಂಟ್ ಸ್ಮೆಲ್, ಒಂಥರ ದುರ್ವಾಸನೆ ಬರ್ತಾ ಇರುತ್ತೆ. ಅಟ್ಮಾಸ್ಫಿಯರು ಅಷ್ಟೇ ನೆಗೆಟಿವ್ ಆಗಿರುತ್ತೆ. ಸೊ ಇಲ್ಲಿ ಏನು ಅಟ್ರ್ಯಾಕ್ಟ್ ಆಗುತ್ತೆ? ಫ್ಲೈಸ್ ಇರ್ಬೋದು, ಪೆಸ್ಟ್ ಇರ್ಬೋದು, ಇನ್ನೊಂದಷ್ಟು ಕಸ ತಂದು ಹಾಕೋ ಜನ ಬರ್ತಾರೆ. ಸೊ ಆ ಗಾರ್ಬೇಜ್ ಎಷ್ಟೇ ಬಟರ್ಫ್ಲೈಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಇಟ್ ಕ್ಯಾನ್ ನೆವರ್ ಅಟ್ರ್ಯಾಕ್ಟ್ ಅ ಬಟರ್ಫ್ಲೈ. ಯಾಕಂತಂದರೆ ಆ ಗಾರ್ಬೇಜ್ ನೇಚರೇ ಅದು, ಅದರ ಅಟ್ಮಾಸ್ಫಿಯರೇ ಆ ಥರ. ಸೊ ಇಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿರುವಂಥ ಲೆಸನ್, ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಏನು ಅಂತ ಅಂದರೆ, ನನ್ನ ವೇ ಆಫ್ ಥಿಂಕಿಂಗ್, ನನ್ನ ಪಾಸಿಟಿವ್ ಆ್ಯಟಿಟ್ಯೂಡ್, ನನ್ನ ಮೈಂಡ್ಸೆಟ್, ನನ್ನ ಡಿಸಿಪ್ಲಿನ್ ಲೈಫ್ ಸ್ಟೈಲ್, ನನ್ನ ಮೇಲೆ ನಾನು ತೋರಿಸೋವಂಥ ಇಂಟ್ರೆಸ್ಟ್, ನನ್ನನ್ನು ನಾನು ಟ್ರೀಟ್ ಮಾಡುವಂಥ ರೀತಿ, ನಾನು ಯಾವ ಥರ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಡಿಟರ್ಮೈನ್ ಆಗ್ತಾ ಇರುತ್ತೆ. ಇದಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಯಾವಾಗಲೂ ನನ್ನ ಕ್ಲೈಂಟ್ಸ್ಗೆ ನಾನು ಕೊಡ್ತಾನೆ ಇರ್ತೀನಿ, ಆ್ಯಂಡ್ ಆಲ್ಸೋ ಟು ಅ ಲಾಟ್ ಆಫ್ ಮೈ ಸ್ಟೂಡೆಂಟ್ಸ್ ಹೂ ಜಾಯಿನ್ ಮೈ ಸೆಷನ್ಸ್. ಅವ್ರಿಗೆ ನಾನು ಯೂಶಲಿ ಏನು ಹೇಳ್ತೀನಿ ಅಂತಂದರೆ, ಒಂದು ಸ್ಮೋಕ್ ಮಾಡುವಂಥ ವ್ಯಕ್ತಿ ಇದ್ದಾರೆ ಅಂತಂದರೆ, ಹಿ ವಿಲ್ ಮಿನಿಮಮ್ ಹ್ಯಾವ್ 5 to 6 ಫ್ರೆಂಡ್ಸ್ ಹೂ ಸ್ಮೋಕ್. ಹಿ ವುಡ್ ನೋ ಸ್ಮೋಕರ್ಸ್ ಇನ್ ಹಿಸ್ ಗ್ಯಾಂಗ್. ಅದೇ ಒಂದು ಆಲ್ಕೋಹಾಲಿಕ್ ನೋಡಿ, ಅವ್ರು ಕುಡಿತಾರೆ ಅನ್ನೋದಾದರೆ ದೇ ವಿಲ್ ಆಲ್ಸೋ ಹ್ಯಾವ್ ಮೋರ್ ಆಲ್ಕೋಹಾಲಿಕ್ ಫ್ರೆಂಡ್ಸ್. ಅದೇ ಇನ್ನೊಂದು ಕಡೆ ನೀವು ಸಿಂಗರ್ಸ್ ನೋಡ್ಬೋದು, ಆ್ಯಂಬಿಷಿಯಸ್ ಪೀಪಲ್ ಇರ್ಬೋದು, ಸಕ್ಸಸ್ಫುಲ್ ಪೀಪಲ್ ಇರ್ಬೋದು. ಅವರ ಒಂದು ಎನ್ವಿರಾನ್ಮೆಂಟ್ ಅಥವಾ ಅಟ್ಮಾಸ್ಫಿಯರ್ ಅಥವಾ ಅವರ ಫ್ರೆಂಡ್ಸ್ ಹೇಗಿರ್ತಾರೆ, ಅವ್ರ ಥರನೇ ಇರ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಯೋರ್ ವೈಬ್ ಅಟ್ರ್ಯಾಕ್ಟ್ಸ್ ಯೋರ್ ಟ್ರೈಬ್. ನಮಗೇನಾದರೂ ಒಂದು ಕೆಟ್ಟ ಇನ್ಸಿಡೆಂಟ್ ನಡೀತು ಅಥವಾ ಇಫ್ ಪೀಪಲ್ ಆರ್ ಟ್ರೀಟಿಂಗ್ ರಾಂಗ್, ಇಟ್ ಡಸ್ ನಾಟ್ ಮೀನ್ ದೇ ಆರ್ ರಾಂಗ್. ನನ್ನ ರಿಫ್ಲೆಕ್ಷನ್ ಅಷ್ಟೇ. ಸೊ ಇಟ್ಸ್ ಜಸ್ಟ್ ಮೈ ರಿಫ್ಲೆಕ್ಷನ್. ನನ್ನೊಳಗಡೆ ಅದು ಇರೋದ್ರಿಂದ ಆ ಥರ ನನ್ನನ್ನು ಟ್ರೀಟ್ ಮಾಡ್ತಾ ಇರೋದು, ಆ ಥರ ನನ್ನನ್ನು ಆ ಥರ ಆ ಒಂದು ವೇ ಆಫ್ ರೆಸ್ಪೆಕ್ಟ್ ನನಗೆ ಯಾಕೆ ಬರ್ತಾ ಇದೆ ಅಂತಂದರೆ, ಇಟ್ ಇಸ್ ಬಿಕಾಸ್ ಹೌ ಐ ಆಮ್ ಟ್ರೀಟಿಂಗ್ ಮೈ ಓನ್ ಸೆಲ್ಫ್. ಸೊ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಯಾರಾದರೂ ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಲೈಫು ನೀವು ಅಂದ್ಕೊಂಡಿರೋ ಹಾಗೆ ಇಲ್ಲ ಅಂತಂದರೆ, ಇಟ್ ಇಸ್ ಸಿಂಪ್ಲಿ ರಿಫ್ಲೆಕ್ಟಿಂಗ್ ಯೋರ್ ಓನ್ ಎಮೋಷನ್ಸ್. ಯಾಕೆ ಅಂತಂದರೆ, ಮ್ಯಾಗ್ನೆಟ್ ಹೇಗೆ ಅಂದರೆ, ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇರೋ ಅಂಥ ವಸ್ತುಗಳನ್ನು ಮಾತ್ರನೇ ಮ್ಯಾಗ್ನೆಟು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು. ಇಫ್ ಯು ಆರ್ ಅ ಹ್ಯೂಮನ್ ಮ್ಯಾಗ್ನೆಟ್, ಯು ವಿಲ್ ಡೆಫಿನೆಟ್ಲಿ ಬಿ ಅಟ್ರ್ಯಾಕ್ಟಿಂಗ್ ದ ಫ್ರೀಕ್ವೆನ್ಸೀಸ್ ಆ್ಯಂಡ್ ದಿ ಎನರ್ಜೀಸ್ ದಟ್ ಮ್ಯಾಚ್ ಯು. ಸೊ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಮೈಂಡ್ಸೆಟ್ ಒಂದು ಪಾಸಿಟಿವ್ ಆಗಿ ಹೆಲ್ದಿ ಹ್ಯಾಬಿಟ್ಟು, ಡಿಸಿಪ್ಲಿನ್ಡ್ ಆಗಿತ್ತು ಅಂತಂದರೆ, ಲೈಕ್ ಅ ಗಾರ್ಡನ್ ಆ ಥರ ಇದೆ ಅಂತಂದರೆ, ಡೆಫಿನೆಟ್ಲಿ ಅದೇ ಥರ ಪೀಪಲ್ನ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀನಿ. ಅದೇ ನನ್ನ ಮೈಂಡು ಒಂದು ಗಾರ್ಬೇಜ್ ಡಮ್ ಥರ ಇದೆ ಅಂತಂದರೆ, ಒಂದು ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇದೆ ಅಂತಂದರೆ, ಡೆಫಿನೆಟ್ಲಿ ಐ ವಿಲ್ ಬಿ ಲಿವಿಂಗ್ ಇನ್ ಅ ವೆರಿ ನೆಗೆಟಿವ್ ಅಟ್ಮಾಸ್ಫಿಯರ್ ಆ್ಯಂಡ್ ಡ್ರಾ ಮೋರ್ ನೆಗೆಟಿವ್ ಆಪರ್ಚುನಿಟೀಸ್ ಟುವರ್ಡ್ಸ್ ಮೀ. ಸೊ ಇಟ್ಸ್ ಟೈಮ್ ಟು ಥಿಂಕ್ ಇಫ್ ಯು ರಿಯಲಿ ವಾಂಟ್ ಟು ವರ್ಕ್ ಆನ್ ಯೋರ್ ಸೆಲ್ಫ್, or just be a garbage dump who is going to attract more of garbage inside your life. ಈ ವಿಡಿಯೋಲಿ ನಿಮ್ಗೇನು ಅರ್ಥ ಆಯಿತು, ನೀವೇನು ಕಲ್ತ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಆ ಮೆಸೇಜ್ಗಳನ್ನು ಓದ್ತಾ ಇಟ್ ಆಲ್ಸೋ ಇನ್ಸ್ಪೈರ್ಸ್ ಅದರ್ಸ್ ಆಲ್ಸೋ ಟು ಟೇಕ್ ಆ್ಯಕ್ಷನ್ಸ್. ಸೊ ಲೆಟ್ಸ್ ಟುಗೆದರ್ ಸ್ಪ್ರೆಡ್ ಅ ಪಾಸಿಟಿವ್ ವರ್ಲ್ಡ್ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯೋರ್ ಸೆಲ್ಫ್ ಅ ಲಾಟ್.